ರೇಣುಕಾಸ್ವಾಮಿ ಮನೆಯಲ್ಲಿ ಇವತ್ತು ಸಂಭ್ರಮದ ವಾತಾವರಣ. ಇವತ್ತಾದ್ರೂ ರೇಣುಕಾಸ್ವಾಮಿ ಮನೆಗೆ ದರ್ಶನ್ ಹೋಗ್ತಾರಾ? ಇದು ದರ್ಶನ್ಗೆ ಸರಿಯಾದ ಸಮಯ. ರೇಣುಕಾಸ್ವಾಮಿ ಮನೆಯಲ್ಲಿ ಇವತ್ತು ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಇವತ್ತಾದ್ರೂ ರೇಣುಕಾಸ್ವಾಮಿ ಮನೆಗೆ ದರ್ಶನ್ ಹೋಗ್ತಾರಾ ಅನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿಯಾಗಿದೆ. ಇದು ದರ್ಶನ್ಗೆ ಸರಿಯಾದ ಸಮಯ. ದರ್ಶನ್ ತನ್ನ ತಪ್ಪನ್ನ ಅರಿತುಕೊಳ್ಳಲು ಇದೇ ರೈಟ್ ಟೈಮ್. ರೇಣುಕಾಸ್ವಾಮಿ ಮನೆಯವರ ಮನಸ್ಸನ್ನ ಗೆಲ್ಲೋದಕ್ಕೂ ಕೂಡ ಇದೇ ರೈಟ್ ಟೈಮ್. ಹಾಗಾದ್ರೆ ರೇಣುಕಾಸ್ವಾಮಿ ಮನೆಯಲ್ಲಿ ಏನ್ ಸಂಭ್ರಮ, ಏನ್ ಸಡಗರ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿ ದರ್ಶನ್ ಜೈಲು ಸೇರಿದ್ರು. ತದನಂತರ ಬೇಲ್ನ ಮೂಲಕ ವಾಪಸ್ ಹೊರಗಡೆ ಬಂದ್ರು. ತನ್ನ ಫ್ಯಾಮಿಲಿಯ ಜೊತೆ ಆರಾಮಾಗಿ ಕಾಲವನ್ನ ಕಳೀತಾ ಇದ್ರು. ಈಗ ರೇಣುಕಾಸ್ವಾಮಿ ಮನೆಯಲ್ಲಿ ಒಂದು ಸಂಭ್ರಮ ಮನೆ ಮಾಡಿದೆ. ರೇಣುಕಾಸ್ವಾಮಿಗೆ ಗಂಡು ಮಗು ಹುಟ್ಟಿತ್ತು. ಆ ಮಗುವಿಗೆ ಇವತ್ತು ನಾಮಕರಣ. ರೇಣುಕಾಸ್ವಾಮಿ ಅವರ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ರೇಣುಕಾಸ್ವಾಮಿಗೆ ಗಂಡು ಮಗು ಹುಟ್ಟಿತ್ತು. ಆ ಮಗುವಿಗೆ ಇವತ್ತು ನಾಮಕರಣ. ಹೆಸರು ಏನ್ ಗೊತ್ತಾ? ಅದೇ ಅಕ್ಷರದಲ್ಲಿ ಇಡುವಂತಹ ಪ್ಲಾನ್ ಕೂಡ ಮಾಡಿದ್ದಾರೆ. ಹಾಗಾದ್ರೆ ನಾಮಕರಣಕ್ಕೆ ದರ್ಶನ್ ಹೋಗ್ತಾರಾ? ಮನೆ ಮಂದಿಯ ಜೊತೆ ಮಾತನಾಡ್ತಾರ ದರ್ಶನ್? ಕೆಲವರು ದರ್ಶನ್ ರೇಣುಕಾಸ್ವಾಮಿ ಮನೆಗೆ ಹೋದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವರು ಇವತ್ತು ಹೋಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ನೋವಿನ ಮೇಲೆ ನೋವು ಕೊಡೋದು ಬೇಡ ಅಂತ ಹೇಳ್ತಿದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ಕುಟುಂಬವನ್ನ ಭೇಟಿ ಮಾಡ್ಲಿ, ಆದ್ರೆ ಈ ಸಮಯದಲ್ಲಿ ಬೇಡ ಅಂತ ಹೇಳ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ವೀಕ್ಷಕರೇ, ರೇಣುಕಾಸ್ವಾಮಿ ಅವರ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಹುಟ್ಟಿರುವಂತಹ ಗಂಡು ಮಗುವಿನ ನಾಮಕರಣ ಇದೆ. ರೇಣುಕಾಸ್ವಾಮಿ ತಂದೆ ಹೂವನ್ನ ತೆಗೆದುಕೊಂಡು ಹೋಗಿ ಅಲಂಕಾರ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಆ ಒಂದು ಸಂಭ್ರಮಕ್ಕೆ ದರ್ಶನ್ ಅವರು ಹೋಗಿ ಮಾತಾಡ್ಲಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಈಗ ಬೇಡ, ಸಂಭ್ರಮ ಸಡಗರದಲ್ಲಿದ್ದಾರೆ, ದರ್ಶನ್ ಹೋಗೋದು ಬೇಡ, ಹೋದ್ರೆ ಮತ್ತೆ ನೋವಿನಲ್ಲಿ ಮುಳುಗ್ತಾರೆ ಅಂತ ಇನ್ನೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಒಂದಿಷ್ಟು ಅಭಿಮಾನಿಗಳು ದಾಸ ಹೋಗಿ ಮಾತಾಡ್ಲಿ, ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಪ್ರಾಯಶ್ಚಿತ್ತ ಪಟ್ಕೊಳ್ಳೋಕೆ ಇದೇ ರೈಟ್ ಟೈಮ್ ಅಂತ ಹೇಳ್ತಾ ಇದ್ರೆ, ಕೆಲವೊಂದಿಷ್ಟು ಜನ ಬೇಡ, ಆರಾಮಾಗಿ ಚೆನ್ನಾಗಿ ಖುಷಿಯಾಗಿದ್ದಾರೆ, ಮತ್ತೆ ದರ್ಶನ್ ಎಂಟ್ರಿ ಕೊಟ್ಟು ಮಾತಾಡಿದ್ರೆ ಇನ್ನೂ ದುಃಖದಲ್ಲಿ ಮುಳುಗ್ತಾರೆ ಅಂತ ಹೇಳ್ತಿದ್ದಾರೆ. ಅದು ಏನೇ ಆದ್ರೂ ಕೂಡ ದರ್ಶನ್ ಅವರ ಮನೆಗೆ ಇವತ್ತು ಹೋಗ್ತಾರಾ? ಹೋಗಿ ಭೇಟಿ ಆಗ್ತಾರಾ? ನೋವಿನಲ್ಲಿರುವಂತಹವರಿಗೆ ಸಮಾಧಾನ ಮಾಡುವಂತಹ ಕೆಲಸವನ್ನ ದರ್ಶನ್ ಮಾಡ್ತಾರಾ? ಒಂದಿಷ್ಟು ಪ್ರಶ್ನೆ ಅಭಿಮಾನಿಗಳಲ್ಲಿ ಇದೆ. ನೋವಿನ ಮೇಲೆ ನೋವು ಕೊಡೋದು ಬೇಡ ಅಂತ ಸೈಲೆಂಟ್ ಆಗಿರ್ತಾರಾ, ಅಥವಾ ತಾವು ಹೋಗೋದೇ ಇಲ್ವಾ, ಅವರ ಮನೆ ಕಡೆಗೆ ಸುಳಿಯೋದೇ ಇಲ್ವಾ? ದರ್ಶನ್
ಮನೆ ಕಡೆಗೆ ಸುಳಿಯೋದೇ ಇಲ್ಲ ಅಂತಂದ್ರೆ ಒಂದಿಷ್ಟು ಅಭಿಮಾನಿಗಳು ಹೇಳ್ತಾರೆ ಏನು ಅಂತಂದ್ರೆ ಹೋಗಿ ಒಂದ್ಸಲ ಮಾತಾಡ್ಲಿ ಅನ್ನುವಂಥದ್ದನ್ನ. ಸೊ ಕಾದು ನೋಡ್ಬೇಕಾಗಿದೆ.